ನಮಸ್ಕಾರ ಎಲ್ರಿಗೂ. ಇತ್ತೀಚೆಗೆ ಸುಮಾರು ಜನ ಕೇಳ್ತಿದ್ರು ಮಗುನ ಪ್ರಾರಂಭಿಕವಾಗಿ ಅಂದರೆ ಪ್ರೀ ಸ್ಕೂಲ್ಗೆ ಸೇರಿಸ್ಬೇಕು ಅಂದರೆ ಯಾವ ಶಾಲೆನ ಆಯ್ಕೆ ಮಾಡ್ಕೋಬೇಕು. ನಾವು ಮಗು ಇದ್ದಾಗೇ ಒಂದು ಕನಸು ಕಂಡಿರ್ತೀವಿ, ನನ್ನ ಮಗುನ ಆ ಶಾಲೆಗೆ ಹಾಕಬೇಕು, ಈ ಶಾಲೆಗೆ ಹಾಕಬೇಕು ಅಂತ. ಆದರೆ ಆ ಮಗು ಸ್ಕೂಲ್ ಸೇರೋ ಟೈಮಲ್ಲಿ ನಮ್ಗೆ ಸುಮಾರು ಗೊಂದಲ ಆಗ್ಬಿಡುತ್ತೆ. ನಮ್ಮ ಮನೆಯ ಸುತ್ತಮುತ್ತನೇ 2-3 ಸ್ಕೂಲ್ ಆಯ್ಕೆ ಮಾಡಿದ್ದೀವಿ ಅಂದರೂ ಇದರಲ್ಲಿ ಬೆಸ್ಟ್ ಯಾವುದು, ಇದು ನಮ್ಗೆ ತುಂಬ ಗೊಂದಲ ಆಗುವಂಥದ್ದು. ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಬಿಲ್ಡಿಂಗ್ ಚೆನ್ನಾಗಿದೆಯಾ ನೋಡ್ತೀವಿ. ಸಹಜವಾಗಿ ಎಲ್ಲರೂ ನೋಡ್ತೀವಿ, ಯಾಕೆಂದರೆ ದೊಡ್ಡ ಬಿಲ್ಡಿಂಗು ಅಂತ ಅಲ್ಲ, ಮಗುವಿಗೆ ಸಫಿಷಿಯೆಂಟ್ ಆಗಿರುವಂಥದ್ದು ಅಂದರೆ ಗಾಳಿ ಬೆಳಕು ಇದೆಲ್ಲವೂ ಸಹಜವಾಗಿ ಅಲ್ಲಿ ಸಿಗುವಂತಿರಬೇಕು. ಮತ್ತು ಮಗು ತನ್ನ ಮನೆ ಥರ ಅದನ್ನು ಫೀಲ್ ಮಾಡಬೇಕು. ಆ ಥರದ ಒಂದು ವಾತಾವರಣ ಇರುವಂಥ ಒಂದು ಶಾಲೆಯನ್ನು ನಾವು ಮೊದಲನೇದಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಮಗೆ ಮೇಯ್ನಾಗಿ ಬೇಕಾಗಿರೋದೇನು, ಮಗು ಆಟ ಆಡ್ತಾ ಕಲಿಬೇಕಾಗುತ್ತೆ. ಅಂದರೆ ಅಲ್ಲಿ ಯಾವ ರೀತಿ ಪ್ಲೇ ಗ್ರೌಂಡ್ ಇದೆ, ಮಕ್ಕಳು ಆಟ ಆಡೋದಕ್ಕೆ ಜಾಗ ಸೂಕ್ತವಾಗಿದೆಯಾ. ಅಂದರೆ ಈಗ ಸಹಜವಾಗಿ ಪ್ಲೇ ಹೋಮು ಮತ್ತು LKG UKG 3 ಆಗಿರೋದ್ರಿಂದ ಕೆಲವರು ಬರೀ ಒಂದು ಮನೆಯಲ್ಲೇ ಬಾಡಿಗೆ ತೊಗೊಂಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಜಾಗದಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಜಾಗ ಎಲ್ಲಿರುತ್ತೆ ಹೇಳಿ. ಸೊ ಅದನ್ನು ನೋಡಿಕೊಂಡಾಗ ಒಂದು ಪ್ಲೇ ಗ್ರೌಂಡ್ ಇರೋವಂಥ ಒಂದು ಶಾಲೆಯನ್ನು ನಾವು ಆಯ್ಕೆ ಮಾಡ್ಕೋಬೋದು. ಜೊತೆಗೆ ನಮಗೆ ನಮ್ಮ ಮಗುನ ಕರ್ಕೊಂಡೋಗಿ ಬಿಟ್ಟು ಬರೋಕ್ಕೆ ಮತ್ತು ಕರ್ಕೊಬರೋದಕ್ಕೆ ಏನಿರಬೇಕು ಅಂದರೆ ತುಂಬ ಹತ್ತಿರವಾಗಿರಬೇಕು. ಯಾಕಂದರೆ ಅದಿನ್ನು ಪುಟ್ಟ ಮಗು ಆಗಷ್ಟೇ ಶಾಲೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ನಾವೊಂದು ವ್ಯಾನಲ್ಲಿ ಕಳಿಸ್ಬಿಡ್ತೀವಿ, ಅದು ಕರ್ಕೊಂಬರುತ್ತೆ. ಆ ರೀತಿ ಇರಬಾರ್ದು. ನಾವೇ ಕರ್ಕೊಂಡೋಗಿ ಬಿಟ್ಟು ಮತ್ತೆ ಕರ್ಕೊಂಡು ಬರೋ ರೀತಿ ಇರಬೇಕು. ತದನಂತರ ನಾವು ನೋಡಿರ್ಬೋದು, ಸುಮಾರು ಶಾಲೆಗಳಲ್ಲಿ ಅಷ್ಟು ಹೇಳ್ಕೊಡ್ತಾರೆ, ಇಷ್ಟು ಹೇಳ್ಕೊಡ್ತಾರೆ. ನನ್ನ ಮಗು ಯಾವುದು ಬರೀ ನರ್ಸರಿಗೇ ಎಷ್ಟೆಷ್ಟೋ ಕಲ್ತ್ಬಿಟ್ಟಿದೆ ಅಂತ ಸುಮಾರು ಪೋಷಕರಿಗೆ ಹೆಮ್ಮೆಯಿಂದ ಹೇಳ್ಕೊತಿರ್ತಾರೆ. ನಿಜಕ್ಕೂ ಅಷ್ಟು ಬೇಕಿರುತ್ತಾ? ಈಗಷ್ಟೇ ಮನೆಯಿಂದ ಸ್ಕೂಲಿಗೆ ಹೋಗಿರುತ್ತೆ, ಆ ಮಗು ಕಲಿಬೇಕಾಗಿರೋದೇನು, ಇನ್ನು ಪ್ರಾರಂಭಿಕ ಹಂತ. ಅದಕ್ಕೆ ಇಷ್ಟಿಷ್ಟೊಂದು ಪುಸ್ತಕಗಳು ಮತ್ತು ಒಂದಷ್ಟು ಹೋಮ್ವರ್ಕ್ಗಳು, ಅದ್ರ ಬಾಲ್ಯನೇ ಕಳೆದೋಗ್ಬಿಡುತ್ತಲ್ಲ. ಇನ್ನೂ ಆಗಷ್ಟೇ ಕಲಿತಾ ಇದೆ ಅಂದರೆ ಅದು ನಿಧಾನವಾಗಿ ಕಲೀಲಿ. ಪೆನ್ಸಿಲ್ ಹಿಡಿಯೋದನ್ನು ಖುಷಿಯಾಗಿ ಕಲಿಬೇಕು. ಆಗ್ಲಿಂದನೇ ಅವ್ರಿಗೆ ಟಾರ್ಚರು. ಈಗ ಸ್ಕೂಲಲ್ಲಿ ಕೊಟ್ಟಿದ್ದಾರೆ ಅಂದರೆ ಮನೇಲಿ ಏನು ಮಾಡ್ತಾರೆ ಅಂದರೆ ಪ್ರೆಷರ್ ಆಗ್ತಾರೆ, ನೀನು ಓದಬೇಕು, ಇದಿಷ್ಟು ಬರೀಬೇಕು. ಕೆಲವು ಮಕ್ಕಳು ಹೇಳೋದು ನೋಡಿದ್ದೀನಿ, ಅದೇನೋ ಅಷ್ಟು ಜಿಲ್ಲೆಗಳ ಹೆಸರು ಹೇಳ್ತಾರೆ, ಇಷ್ಟು ತಾಲೂಕುಗಳ ಹೆಸರು ಹೇಳ್ತಾರೆ. ಬರೀ UKG ಅಷ್ಟೊತ್ತಿಗೆ 10 monthsವರೆಗೂ ಹೇಳ್ತಾರೆ. ಅಷ್ಟೆಲ್ಲ ಕಲಿತು ಏನು ಮಾಡಬೇಕು? ಬರೀ UKGಗೆ ಅಷ್ಟು ಕಲಿತ್ಬಿಟ್ರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಏನು IAS ಎಕ್ಸಾಮ್ ಬರ್ಸ್ಬೇಕಾ ನಾವು ಮಕ್ಕಳಿಗೆ? ಇಲ್ಲ ಅಲ್ವಾ, ನಿಧಾನವಾಗಿ ಕಲಿತಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ನಿಮಗೆ ಒಂದು ಪಠ್ಯಕ್ರಮ ಅಂತ ಇರುತ್ತೆ, ಆ ಪಠ್ಯಕ್ರಮದಲ್ಲಿ ಏನೇನಿರುತ್ತೋ ಅದನ್ನು ಕಲಿತಾ ಹೋಗ್ತವೆ. ಅಷ್ಟನ್ನು ನಾವು ಬರೀ LKG UKGನಲ್ಲಿ ಅಷ್ಟು ಪ್ರಮಾಣದಲ್ಲಿ ಕಲಿಸ್ಬಿಟ್ವಿ ಅಂದರೆ ಆ ಮಗು ನಾಳೆ ಬೆಳಗ್ಗೆಯಿಂದ ನಂಗೆ ಸ್ಕೂಲ್ಗೆ ಹೋಗೋಕ್ಕೆ ಬೇಜಾರು ಅನ್ನೋ ರೀತಿ ಆಗಿಬಿಡುತ್ತೆ. ಅದ್ರ ಜೊತೆಗೆ ನಾವು ಟೀಚರ್ಸ್ ಹೇಗಿರ್ತಾರಲ್ಲಿ, ಮಕ್ಕಳ ಜೊತೆ ನಿಜಕ್ಕೂ ತಾಯಿ ರೀತಿ ವರ್ತಿಸುವಂತಹ ಟೀಚರ್ಸು ನಮಗೆ ಈ ಪ್ರೀ ಸ್ಕೂಲುಗಳಲ್ಲಿ ಬೇಕಾಗುತ್ತೆ. ಯಾರೋ ಡಿಗ್ರಿ ಆಗಿರುತ್ತೆ, ಅವ್ರಿಗಿನ್ನೂ ಟ್ರೈನಿಂಗೇ ಇರಲ್ಲ, ಅಂಥವ್ರನ್ನೆಲ್ಲ ಕರ್ಕೊಂಬಂದು ಸೇರಿಸ್ಕೊಂಡ್ಬಿಟ್ರೆ ಅವ್ರ ಮಕ್ಕಳ ಸೈಕಾಲಜಿ ಹೇಗೆ ಅರ್ಥ ಆಗುತ್ತೆ, ಅದ್ರ ಜೊತೆಗೆ ಆಯಾಗಳೇ ಹೇಗೆ ವರ್ತಿಸ್ತಾರಲ್ಲಿ, ಇದನ್ನೆಲ್ಲನೂ ಸಹ ನಾವು ಗಮನದಲ್ಲಿ ಇಟ್ಕೊಂಡು ಸೂಕ್ತವಾದಂಥ ಒಂದು ಶಾಲೆಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇವೆಲ್ಲ ಅಂಶಗಳು ಮತ್ತು ಜೊತೆಗೆ CCTV ಇದೆಯಾ ಆ ಸ್ಕೂಲಲ್ಲಿ, ಯಾಕಂದರೆ ಮಕ್ಕಳ ಮೇಲೆ ಪೂರ್ಣ ನಿಗಾವನ್ನು ಇಡಬೇಕಾಗುತ್ತೆ. ಎಲ್ಲ ಅಂಶಗಳಲ್ಲಿ 1-2 ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಮಗು ಒಂದು ಸ್ವಲ್ಪ ಕಡಿಮೆ ಕಲಿತರೂ ಪರವಾಗಿಲ್ಲ, ಚಟುವಟಿಕೆಯಿಂದ ಇರಬೇಕು. ನಾಳೆ ಮೊದಲಿನ ಒಂದು 15 ದಿವಸ ಮಾತ್ರ ಮಗು ಏನು ಹಠ ಮಾಡುತ್ತೆ, ನಾನು ಮನೆ ಬಿಟ್ಟು ಹೋಗಲ್ಲ ಅಂತ. ಆದರೆ ನೆಕ್ಸ್ಟು ನಾನು ಹೋಗಬೇಕು, ನಾನು ಶಾಲೆಗೆ ಹೋಗಬೇಕು, ಮತ್ತು ಶಾಲೆಯಿಂದ ಬರುವಾಗ ನಗ್ನಗ್ತಾ ಬರಬೇಕು. ಈ ಖುಷಿ ಮಗುವಿನ ಮುಖದಲ್ಲಿ ಬರುವಂಥ ಯಾವ ಶಾಲೆ ಆದರೂ ಓಕೆ ಅಂತ ಒಂದು ಶಾಲೆಯನ್ನು ಆಯ್ಕೆ ಮಾಡಿ. ಧನ್ಯವಾದ.